ರೈಟ್ ಪ್ರಶಾಂತ್, ಎಮೋಷ್ನಲಿ ಖುಷಿ ಆಗುತ್ತೆ ಅಂತ ವಿಜಯರಾಜೇಶ್ವರ್ ಹೇಳ್ತಾ ಇದ್ವಿ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಎಲೆಕ್ಷನ್ ಬಗ್ಗೆನೂ ನೀವು ಈಗಾಗಲೇ ಮಾತನಾಡ್ತೀವಿ. ದೆಹಲಿ ಎಲೆಕ್ಷನ್ ಇನ್ನೇನು ಇದೆ, ಇದರ ಮಧ್ಯದಲ್ಲಿ ಬಜೆಟ್ ಘೋಷಣೆ ಆಗಿದೆ. ಇದರ ಲಾಭ ಬಿಜೆಪಿಗೆ ಎಷ್ಟರ ಮಟ್ಟಕ್ಕೆ ಆಗ್ಬೋದು ಪೊಲಿಟಿಕಲಿ ಮಾತಾಡೋದಾದ್ರೆ? ನೋಡಿ, ಯಾವುದೇ ಒಂದು ರಾಜಕೀಯ ಪಕ್ಷ ಇರಲಿ ಅಥವಾ ಯಾವುದೇ ಒಂದು ಸರ್ಕಾರ ಇರಲಿ, ಈ ರೀತಿಯ ಬಜೆಟ್ಗಳನ್ನು ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಇಂಪೆಡಿಂಗ್ ಇಲೆಕ್ಷನ್ಸನ್ನು ಲಕ್ಷ್ಯದಲ್ಲಿ ಇಟ್ಕೊಳ್ಳೋದೇ ಏನೋ ನಿರ್ಧಾರಗಳನ್ನು ತೆಗೆದುಕೊಳ್ತವೆ ಅಂತಕ್ಕಂಥದ್ದಲ್ಲ. ಅದರ ಲಾಭ ಚುನಾವಣೆಯಲ್ಲಿ ಗಿಟ್ಟಬೇಕು, ಅದರ ಪೊಲಿಟಿಕಲ್ ಡಿವಿಡೆಂಟ್ ನಮ್ಗೆ ಬೇಕು ಅಂತಕ್ಕಂಥದ್ದು ಯಾವತ್ತೂ ಯಾವುದೇ ರಾಜಕೀಯ ಪಕ್ಷದ ಮನಸ್ಸಿನಲ್ಲಿರುತ್ತೆ. ನೀವು ದಿಲ್ಲಿ ಮಹಾನಗರವನ್ನೇ ತೆಗೆದುಕೊಂಡ್ರೆ ಅತಿ ಹೆಚ್ಚು ಮಧ್ಯಮ ವರ್ಗ ಬಿ ಜೆ ಪಿಯ ಒಂದು ಲಾಯಲ್ ವೋಟರ್ ಇದೆ. ನೀವು ಬಿ ಜೆ ಪಿಯ ಕಳೆದ 25 ವರ್ಷಗಳ ಪೊಲಿಟಿಕಲ್ ಟ್ರೆಜೆಕ್ಟರಿಯನ್ನು ತೆಗೆದುಕೊಂಡ್ರೆ 99ರಲ್ಲಿ ಬಿ ಜೆ ಪಿಯ ಸರ್ಕಾರ ಹೋಯಿತು. ಯಾಕೆ ಹೋಯಿತು? ಈರುಳ್ಳಿ ಬೆಲೆಗೋಸ್ಕರ ಹೋಯಿತು. ಅಂದರೆ ಕಂಡು ಇದು ವಿಶ್ವದಲ್ಲಿ ಎಲ್ಲೂ ನಡೆಯುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ. ಬರೀ ಈರುಳ್ಳಿಯ ಬೆಲೆ ಏರಿಕೆಯ ಕಾರಣದಿಂದಾಗಿ ಒಂದು ಸರ್ಕಾರ ಹೋಗುತ್ತೆ ಅನ್ನೋದು 99ರಲ್ಲಿ ಸಿದ್ಧ ಆಯಿತು. ಆ ಸರ್ಕಾರ ಹೋದ ನಂತರ 25 ವರ್ಷಗಳಿಂದ ದಿಲ್ಲಿಯಲ್ಲಿ ಸರ್ಕಾರ ಬಂದಿಲ್ಲ. ಆದರೆ ಬಿ ಜೆ ಪಿಯ ವೋಟ್ ಬ್ಯಾಂಕ್ ವಿಧಾನಸಭಾ ಚುನಾವಣೆಯಲ್ಲಿ 31 to 32% ಇರುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಇಟ್ ವಿಲ್ ಗೋ ಅಪ್ ಟು 38-39%. ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಲಾಭ ಆಗ್ತಾ ಇದೆ. ವಿಧಾನಸಭಾ ಚುನಾವಣೆಗೆ ಬಂದರೆ ಬಿ ಜೆ ಪಿಗೆ ಸೀಟ್ಗಳಲ್ಲಿ ಅದು ಕನ್ವರ್ಟ್ ಆಗ್ತಾ ಇಲ್ಲ, ವೋಟ್ ಬ್ಯಾಂಕ್ ಅಂತಕ್ಕಂಥದ್ದು. ಆದರೆ ಲಾಯಲ್ ವೋಟರ್ಸ್ ಅಂತ ಯಾರು ನೋಡಿದ್ರೆ ಅದು ಮಧ್ಯಮ ವರ್ಗ ಇದೆ. ಮಹಾನಗರದ ಮಧ್ಯಮ ವರ್ಗ ಅದು ಮೊದಲು ಅರವಿಂದ್ ಕೇಜ್ರಿವಾಲ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಮಧ್ಯಮ ವರ್ಗ. ಆದರೆ ಯಾವಾಗ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ಶುರು ಮಾಡಿದ್ರು, ಅವರು ಮಧ್ಯಮ ವರ್ಗಕ್ಕೆ ಜಾಸ್ತಿ ಫೋಕಸ್ ಮಾಡದೆ, ಏನು ಬಿಹಾರ್ ಯು ಪಿಗಳಿಂದ ಬಂದಿರತಕ್ಕಂಥ ಕಾರ್ಮಿಕರಿದ್ದಾರೆ, ಅತ್ಯಂತ ಬಡವರ್ಗ ಇದೆ, ಅದನ್ನು ಫೋಕಸ್ ಮಾಡಿ ಆಮ್ ಆದ್ಮಿ ಪಾರ್ಟಿಯ ನೀತಿ ನಿರೂಪಣೆಗಳನ್ನು ಮಾಡಲಿಕ್ಕೆ ಶುರು ಆದಾಗ ಮಧ್ಯಮ ವರ್ಗ ಇನ್ನಷ್ಟು ಕ್ಲಿಂಜ್ ಆಯಿತು ಟುವರ್ಡ್ಸ್ ಬಿ ಜೆ ಪಿ. ಅದು ನನಗನ್ಸುತ್ತೆ ಈ ಒಂದು ಮಧ್ಯಮ ವರ್ಗದ ಬಜೆಟ್ನ ನಂತರ ಅದು ಇನ್ನಷ್ಟು ಲಾಯಲ್ ವೋಟರ್ ಆಗಿ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಪ್ರಾಯಶಃ ನೋಡಿ, ಮೊನ್ನೆ ಅಮಿತ್ ಶಾ ಮತ್ತು ಆರ್ ಎಸ್ ಎಸ್ನ ಅರುಣ್ ಕುಮಾರ್ ಏನಿದ್ದಾರೆ, ಆರ್ ಎಸ್ ಎಸ್ ಕಡೆಯಿಂದ ಬಿ ಜೆ ಪಿಯನ್ನು ನೋಡ್ಕೊಳ್ತಾರೆ, ಅವ್ರ ಮಧ್ಯೆ ಒಂದು ಸಭೆ ಆಯಿತು ದಿಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ. ಅವ್ರಿಗಿರ್ತಕ್ಕಂಥ ಆತಂಕ ಯಾವುದು ಅಂತ ಕೇಳಿದ್ರೆ ಬನಿಯಾ. ಬಿಕಾಸ್ ಅರವಿಂದ್ ಕೇಜ್ರಿವಾಲ್ ಇಸ್ ಬನಿಯಾ. 100% ಆಫ್ ಬನಿಯಾಸ್ ಆರ್ ವೋಟಿಂಗ್ ಆಮ್ ಆದ್ಮಿ ಪಾರ್ಟಿ. ನೀವು ಇವತ್ತಿನ ಬಜೆಟ್ ನೋಡಿ, ಅದು ಹೆಚ್ಚು ಇಫೆಕ್ಟ್ ಆಗ್ತಕ್ಕಂಥದ್ದು ಯಾವ ವರ್ಗಕ್ಕೆ? ಆ ದೃಷ್ಟಿಕೋನದಿಂದ ನನಗನ್ಸುತ್ತೆ ದಿಲ್ಲಿ ಚುನಾವಣೆಯಲ್ಲೂ ಕೂಡ ಇದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಗುತ್ತಾ, ತಕ್ಷಣಕ್ಕೆ ಇದರ ಇಫೆಕ್ಟ್ ಏನಾಗುತ್ತೆ ಅಂತಕ್ಕಂಥ ದಿಲ್ಲಿಯಲ್ಲಿ ನೋಡಬೇಕಾಗತ್ತೆ. ಆದರೆ ಮಧ್ಯಮ ವರ್ಗವನ್ನು ದೃಷ್ಟಿಯಲ್ಲಿಟ್ಕೊಂಡು ಏನೊಂದು ಬಜೆಟನ್ನು ಮೋದಿ ಸರ್ಕಾರ ಕೊಟ್ಟಿದೆ, ಅದರ ಇಫೆಕ್ಟ್ ಎಷ್ಟರ ಮಟ್ಟಿಗೆ ಆಗುತ್ತೆ? ಈ ವರ್ಷಾಂತ್ಯದಲ್ಲಿ ಬಿಹಾರದಲ್ಲಿ ಚುನಾವಣೆ ಇದೆ ನವೆಂಬರ್ನಲ್ಲಿ. ಸೊ ಬಿಹಾರ್ಗೂ ಕೂಡ ಇದು ಮೋದಿ ಸರ್ಕಾರ ಅಂದರೆ ತುಂಬ ಅನ್ಅಪೊಲಜೆಟಿಕಲಿ ಮೋದಿ ಸರ್ಕಾರ ಮಾಡ್ತಕ್ಕಂಥ ಒಂದು ಕೆಲಸ ಏನಂತಂದರೆ, ಯಾವ ರಾಜ್ಯದಲ್ಲಿ ಚುನಾವಣೆ ಇದೆ ಆ ರಾಜ್ಯಕ್ಕೆ ಬಂಪರ್ಗಳನ್ನು ಕೊಡೋದು. ಇವತ್ತು ಯಾರೋ ಕೇಳ್ತಾ ಇದ್ರು ನನಗೆ, ಭದ್ರಾನ ಯಾವಾಗ ನೀವು ರಾಷ್ಟ್ರೀಯ ಯೋಜನೆ ಅಂತ ರೂಪಿಸ್ತೀರಿ ಅಂತ. ಇದಕ್ಕೆ ನಾನು ಹೇಳಿದೆ 2028ರಲ್ಲಿ ಚುನಾವಣೆ ಇದೆ, ನೀವು 2027ರವರೆಗೆ ಕಾಯಿರಿ, ನಿಮಗೆ ಭದ್ರಾ ರಾಷ್ಟ್ರೀಯ ಯೋಜನೆ. ಈಗ ಪೋಲಾವರಂ ಯೋಜನೆಯನ್ನು ಚಂದ್ರಬಾಬು ನಾಯ್ಡು ಸಪೋರ್ಟ್ ಕೊಟ್ಟ 2 ತಿಂಗಳಲ್ಲಿ ಪೋಲಾವರಂ ಹ್ಯಾಸ್ ಬಿಕಮ್ ನ್ಯಾಷನಲ್ ಪ್ರಾಜೆಕ್ಟ್. ಅದೇ ಪೋಲಾವರಂಗೋಸ್ಕರ 2018-19ರಲ್ಲಿ ಮೋದಿ ಮತ್ತು ಚಂದ್ರಬಾಬು ನಾಯ್ಡು ನಡುವೆ ಜಗಳ ಆಗಿತ್ತು. ಸೊ ದೀಸ್ ಆರ್ ಪೊಲಿಟಿಕಲ್ ಅನಿವಾರ್ಯತೆಗಳು. ಇನ್ನೆವಿಟಬಿಲಿಟಿ ಅಂತ ಇರುತ್ತೆ ರಾಜಕಾರಣ ಇಸ್ ಫುಲ್ ಆಫ್ ಕಾಂಪ್ಲೆಕ್ಸಿಟೀಸ್ ಆ್ಯಂಡ್ ಇನ್ನೆವಿಟಬಿಲಿಟೀಸ್. ಆ ಕಾರಣದಿಂದ ಪ್ರಾಯಶಃ ಬಿಹಾರಕ್ಕೂ ಕೂಡ ಸೋಪ್ಸ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಲಾಗಿದೆ. ಮಧ್ಯಮ ವರ್ಗಕ್ಕೆ ಕೊಟ್ಟು ಒಂದು ಫೀಲ್ ಗುಡ್ ಫ್ಯಾಕ್ಟರ್. ನೀವು 2024ರ ಚುನಾವಣೆಯೇ ತೆಗೆದು ನೋಡಿ, ಅತಿ ಹೆಚ್ಚು ನಿರಾಸಕ್ತರು ಯಾರಿದ್ರು? ಯಾಕಂದರೆ ಮೋದಿಯ 2 ಚುನಾವಣೆ 14-19ರಲ್ಲಿ ಮೋದಿ ಪರವಾಗಿ ಗಟ್ಟಿಯಾಗಿ ನಿಂತಿರ್ತಕ್ಕಂಥವ್ರು ಯಾರು? ಮಧ್ಯಮ ವರ್ಗ. ಆ ಮಧ್ಯಮ ವರ್ಗ ಒಂದು ನ್ಯೂಕ್ಲಿಯಸ್ನ ರೂಪದಲ್ಲಿ ಕೆಲಸ ಮಾಡ್ತಾ ಇತ್ತು. ಆದರೆ 2024ರಲ್ಲಿ ಆ ಮಧ್ಯಮ ವರ್ಗಕ್ಕೆ ಅನ್ನಿಸ್ತು, ಬೆಲೆ ಏರಿಕೆಯ ನಡುವೆ ನಮಗೇನೂ ಸಿಗ್ತಾ ಇಲ್ಲ, ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ಸರ್ಕಾರಗಳು ಮಾಡ್ತಾ ಇಲ್ಲ. ಈಗ ನೋಡಿ, 98 ಕೋಟಿ ಲಾಭಾರ್ಥಿಗಳಿದ್ದಾರೆ ಇತ್ತೀಚೆಗೆ ಬಂದಿರತಕ್ಕಂಥ ಡೇಟಾ ಪ್ರಕಾರ. ನೀವೇನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಅಲ್ಲಿ 98 ಕೋಟಿ ಸಮ್ವೇರ್ ಆರ್ ದ ಅದರ್ಸ್ ಅವ್ರಿಗೆಲ್ಲೋ ಲಾಭ ಸಿಗ್ತಾ ಇದೆ. ಆದರೆ ಮಧ್ಯಮ ವರ್ಗವನ್ನು ಕೇಳೋರು ಕೂಡ ಯಾರೂ ಇರಲಿಲ್ಲ. ಅವ್ರಿಗೇನು ಅನಿಸುತ್ತೆ, ಅವರು ಆ್ಯಂಡ್ ಈಗ ಮಧ್ಯಮ ವರ್ಗ ಒಂದು ಪೊಲಿಟಿಕಲ್ ವೋಟ್ ಬ್ಯಾಂಕ್ ಅಲ್ಲ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಆದರೆ ನನಗನ್ಸುತ್ತೆ ತಡವಾಗಿ ಆದರೂ ಸಹಿ ಒಂದು ಆರ್ಥಿಕ ಕಾರಣಗಳಿಂದಾಗಿ ಏನೊಂದು ಹಿಂಜರಿತಾ ಇದೆ. ನಾಳೆ ಗ್ಲೋಬಲಿ ಒಂದು ರಿಸೆಷನ್ ಶುರು ಆದರೆ ಅದರ
ಇಂಪ್ಯಾಕ್ಟ್ ಬೀಳ್ತಕ್ಕಂಥದ್ದು ಭಾರತಕ್ಕೂ ಕೂಡ. ಆ ಸಂದರ್ಭದಲ್ಲಿ ಒಂದು ಪೊಲಿಟಿಕಲಿ ಮತ್ತು ಆರ್ಥಿಕ ದೃಷ್ಟಿಯಿಂದ ಈ ಒಂದು ಪ್ರಯತ್ನವನ್ನು ಬಜೆಟ್ನಲ್ಲಿ ಟ್ಯಾಕ್ಸ್ ಕಟ್ಟನ್ನು ಕೊಟ್ಟು ಮೋದಿ ಮಾಡಿದ್ದಾರೆ ಅಂತ. ಅಂಡ್ ರೈಟ್ಲಿ ಸೆಡ್ GDP ದರದ ಇವಾಗಿನ ಸಿಚುವೇಶನ್ ಅನ್ನ ನೋಡಿದಾಗ ಇಂಥದ್ದೊಂದು ನಿರ್ಧಾರ ಮೋದಿ ಸರ್ಕಾರ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆಯೂ ಇತ್ತು. ಅದ್ರ ಬಗ್ಗೆನೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.